ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಹಳ ದಿನಗಳ ನಂತರ ನಾನು ಕರ್ನಾಟಕದಿಂದ ಆದ್ರೆ ಬೇರೆ ರಾಜ್ಯಕ್ಕೆ ಬಂದು ಒಂದು ವಿಡಿಯೋ ಮಾಡ್ತಾ ಇದ್ವಿ. ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆ ಆಜ್ರಾ ತಾಲೂಕಿನ ನಿಂಗುಡಿಗಿ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಇದು ಹಿರಣ್ಯಕೇಶಿ ನದಿಯ ದಂಡೆ ಮೇಲೆ ಇರುವಂತ ಈ ಒಂದು ಗ್ರಾಮ. ಈ ಗ್ರಾಮದ ಒಂದು ವಿಶೇಷ ಅಂದ್ರೆ ಇಲ್ಲೊಂದು ಸುಮಾರು 1000 ವರ್ಷಗಳ ಇತಿಹಾಸ ಹೊಂದಿರುವಂತ ಶ್ರೀ ಅಮೃತೇಶ್ವರ ದೇವಸ್ಥಾನ ಅಂತ ಪ್ರಸಿದ್ಧಿ ಪಡೆದಂತ ಅಮೃತೇಶ್ವರ ದೇವಸ್ಥಾನ, ಆದ್ರೆ ಶ್ರೀ ಬಸವೇಶ್ವರ ದೇವಸ್ಥಾನ ಅಥವಾ ನಂದಿ ದೇವಸ್ಥಾನ ಅಂತ ಹೇಳ್ಬೋದು. ಈ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಷ್ಟದಿಕ್ಪಾಲಕರ ಒಂದು ಮೂರ್ತಿಗಳು ಇದೆ. ಇವೆಲ್ಲದರ ಒಂದು ವಿಶೇಷತೆ ಒಂದಂತ ಈ ಅಮೃತೇಶ್ವರ ದೇವಸ್ಥಾನ ಬಗ್ಗೆ ಒಂದು ವಿಡಿಯೋನ ತಮಗೆ ಮಾಡ್ಬೇಕು, ತೋರಿಸ್ಬೇಕು ಅನ್ನೋ ಉದ್ದೇಶ ಬಂದಿದ್ದೀನಿ. ಈಗ ನಾನು ನಿಂಗುಡಿಗಿ ಗ್ರಾಮಕ್ಕೆ ಬಂದಿದ್ದೇನೆ. ಇದು ಗಡ್ ಇಂಗ್ಲೇಜ್ ಅಂದ್ರೆ ಸುಮಾರು ಗಡ್ ಇಂಗ್ಲೇಜ್ ಮತ್ತು ಆಜ್ರಾ ರಸ್ತೆ ಮಧ್ಯದಲ್ಲಿರುವಂತ ಈ ಐನಾಪುರ ಅಂತ ಒಂದು ಗ್ರಾಮ ಬರುತ್ತೆ. ಆ ಗ್ರಾಮದಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ಹಿರಣ್ಯಕೇಶಿ ನದಿ ದಾಟ್ಕೊಂಡು ಈ ಕಡೆ ದಕ್ಷಿಣ ಕಡೆ ಬರಬೇಕು. ಇಲ್ಲಿ ಬಂದಾಗ ಈ ಊರ ಹೊರಗೆ ಸ್ವಲ್ಪ ಈ ದೇವಸ್ಥಾನ ಇದೆ. ಈ ದೇವಸ್ಥಾನದ ವೈಶಿಷ್ಟ್ಯತೆಯನ್ನು ತೋರಿಸ್ತೀನಿ ಮತ್ತು ಜೊತೆಗೆ ಅಲ್ಲಿ ಪೂಜಾರಿ ಒಬ್ರು ಅವರು ಈ ದೇವಸ್ಥಾನದಲ್ಲಿ ಏನೇನು ವಿಶೇಷತೆ ಇದೆ ಅನ್ನೋದ್ರ ಬಗ್ಗೆ ಎಲ್ಲಾನು ಮಾಹಿತಿ ಕೊಟ್ಟಿದ್ದಾರೆ. ಅವನ್ನೆಲ್ಲ ನಿಮ್ಗೆ ತೋರಿಸ್ತೀನಿ. ದಯವಿಟ್ಟು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿ ನೋಡ್ಬೇಕಂತ ನಮ್ಮಲ್ಲಿ ನೆನೆಸ್ಕೊಳ್ತೀನಿ. ಧನ್ಯವಾದಗಳು. ಈಗ ತೋರಿಸ್ತಾ ಇರೋದು ಶ್ರೀ ಅಮೃತೇಶ್ವರ ದೇವಸ್ಥಾನ, ನಂದೀಶ್ವರ ದೇವಸ್ಥಾನ ಅಥವಾ ಬಸವಾನಂದ ದೇವಸ್ಥಾನ ಅಂತ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಬಸವನ ಗುಡಿ ಅಂತ ಹೇಳ್ತಾರೆ. ಈ ಕಡೆ ನಂದಿ ಮಹಾರಾಜ ಅಂತ ಹೇಳ್ತಾರೆ ಮಹಾರಾಷ್ಟ್ರ ಸೈಡ್ ಅಲ್ಲಿ. ಆ ದೇವಸ್ಥಾನ ತೋರಿಸ್ತಾ ಇದ್ವಿ. ಈಗ ದೇವಸ್ಥಾನ ಒಳಗಡೆ ಹೋಗೋಣ. ನಾವೀಗ ಇರೋದು ಕೊಲ್ಲಾಪುರ ಜಿಲ್ಲೆ ಆಜ್ರಾ ತಾಲೂಕಿನ ನಿಂಗುಡಿಗಿ ಗ್ರಾಮ. ಈ ಗ್ರಾಮದ ನೋಡಿ ವಿಶೇಷವಾಗಿ 10ನೇ ಶತಮಾನದಲ್ಲಿರುವ ಚಾಲುಕ್ಯರ ಕಾಲದ ದೇವಸ್ಥಾನ. ಇಲ್ಲಿ ಕಲ್ಲಿನಲ್ಲಿ ಸರಪಳಿ ಮಾಡಿದ್ದಾರೆ ನೋಡಿ. ಮತ್ತು ಈ ಇದು ದೀಪದ ಕಂಬ ದೇವಸ್ಥಾನ ಹೊರಗಿದೆ. ಇದು ಪೂರ್ವಾಭಿಮುಖ ಹೊಂದಿರುವಂತ ದೇವಸ್ಥಾನ. ಆದ್ರೆ ಈಗ ನಮಗೆ ದೇವಸ್ಥಾನಕ್ಕೆ ಪೂರ್ವಾಭಿಮುಖವಾಗಿ ಹೋಗಕ್ಕಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ಅತಿ ಎತ್ತರವಾದಂತ ಸುಮಾರು 6 ಅಡಿ ಎತ್ತರದ ಬಸವಣ್ಣನ ಮೂರ್ತಿ ಇದೆ. ಈಗ ಮುಂದೆ ಈಗ ನಾವು ತೋರಿಸ್ತಾ ಇರೋದು ಬಸವಣ್ಣನ ಹಿಂದೆ. ಇದು ಬಸವೇಶ್ವರ ದೇವರ ಹಿಂದೆ. ಆದ್ರೆ ಈಗ ನಾವು ಉತ್ತರ ಕಡೆಯಿಂದ ಹೋಗ್ತೀವಿ. ಇದು ಮಂದಿರದ ಪೂರ್ತಿ ತೋರಿಸ್ತಾ ಇದ್ದೀರಿ. ಮಂದಿರ ತೋರ್ಸ್ಕೊತ ನಿಮಗೆ ಒಳಗೆ ದೇವಸ್ಥಾನಕ್ಕೆ ದರ್ಶನ ತೋರಿಸೋಣ. ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ತುಂಬಾ ಚೆನ್ನಾಗಿದೆ. ಶಿಲ್ಪಕಲೆ 24 ಕಂಬಗಳ ಒಂದು ಅಮೋಘವಾದಂತ ಮಂದಿರ. ಸ್ನೇಹಿತರೆ, ಈಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನ ಹೊರಭಾಗ ಅಂದ್ರೆ ಈ ಉತ್ತರ ಭಾಗದಿಂದ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನ ಒಳಗೆ. ಅಂದ್ರೆ ಪೂರ್ವ ಭಾಗದಿಂದ ಹೋಗ್ಬೇಕಾಯ್ತು. ಆದ್ರೆ ಅಲ್ಲಿ ಬಸವಣ್ಣ ದೇವರ ಮೂರ್ತಿ ಇರೋದಂದ್ರೆ ನಂದಿ ಇರೋದಂದ್ರೆ ಹೋಗಕ್ಕಾಗಲ್ಲ. ಅಂದ್ರೆ ದಾರಿ ಇದೆ, ಬಟ್ ನನ್ಗೆ ಹೋಗಕ್ಕೂ ಮನಸ್ಸು ಬರಲಿಲ್ಲ. ದೇವರ ಸನ್ನಿಧಾನದಲ್ಲಿ ಯಾಕೆ ಹಸಿ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ನಾನು ಹೋಗ್ಲಿಲ್ಲ. ಇದು ದೇವಸ್ಥಾನದ ದ್ವಾರದ ಭಾಗದಲ್ಲಿ ಕೆತ್ತಿರುವಂತ ಕೆತ್ತನೆಗಳು. ನಂತರ ಒಳಗಿಂದ ಎಲ್ಲ ತೋರಿಸ್ತೀನಿ, ವಿಶೇಷವಾಗಿ ತೋರಿಸ್ತೀನಿ. ಅಷ್ಟೊಂದೇನು ಬಹಳ ಅಂತ ಶಿಲ್ಪ ಕಲೆ ಇಲ್ಲ, ನಾರ್ಮಲ್ ಆಗಿದೆ, ಪರವಾಗಿಲ್ಲ. ಒಂದು ಹಳೆ ಕಾಲದ ಒಂದು 1000 ವರ್ಷದ ಇತಿಹಾಸ ಹೊಂದಿರುವಂತ ದೇವಸ್ಥಾನ. ಬಾದಾಮಿ ಚಾಲುಕ್ಯರ ಶೈಲಿನೇ ಈಗಿರುತ್ತೆ. ಕಂಬಗಳ ಮೇಲೆ ಕಂಬುದು ಅವು ಒಂದು ವಿಶೇಷವಾಗಿ ಎಲ್ಲೂ ಸಿಮೆಂಟು ಈ ತರದ್ದು ಏನು ಇದನ್ನ ಮಾಡಲ್ಲ. ಲಾಕಿಂಗ್ ಸಿಸ್ಟಮ್ ಇರುತ್ತೆ ಇದ್ರಲ್ಲಿ ಕಂಬದಲ್ಲಿ, ಗುಡಿಯಲ್ಲಿ ವಿಶೇಷವಾಗಿ. ಅಂದ್ರೆ ಒಂದು ಕಲ್ಲ ನಡುವ ಮಧ್ಯದಲ್ಲಿ ಗ್ಯಾಪ್ ಇಟ್ಟು ಒಂದು ಜೋಡಿಸಿ ಇದನ್ನ ಅಂದ್ರೆ ಯಾವುದೇ ತರದ್ದು ಪ್ರಕೃತಿ ವಿಕೋಪ ಆದ್ರೂ ಸಹಿತ ಏನು ಆಗದೆ ಇರೋಂಗೆ ತೊಂದರೆ ಆಗದೆ ಇರೋಂತ ದೇವಸ್ಥಾನ ಯಾವ್ದು ತರ ತೊಂದರೆ ಆಗದೆ ಮಾಡಿರ್ತಾರೆ. ಆದ್ರೆ ಏನ್ ಮಾಡುದು, ನಮ್ಮ ದೇಶದ ದುರಾದೃಷ್ಟ ವಿದೇಶಿಗರು ಆಕ್ರಮಣ ಮಾಡಿದಾಗ ನಮ್ಮ ದೇವಸ್ಥಾನ ಬಹಳ ನಾಶ ಆಗಿದಾವೆ. ನಮ್ಮ ದೇಶದಲ್ಲಿ ಸಾಕಷ್ಟು ಸಾವಿರಾರು ಲಕ್ಷಾಂತರ ದೇವಸ್ಥಾನಗಳನ್ನ ಧರ್ಮಿಗಳು ನಾಶ ಮಾಡಿಬಿಡುತ್ತಾರೆ. ವಿಶೇಷವಾಗಿ ಮೊಘಲರು ಮತ್ತು ಇವರು ಜಾಸ್ತಿ ಮಾಡಿದ್ರು. ಗುಲಾಮಿ ನದಿ ಮತ್ತು ಮೊಘಲರು ಇವರೇ ಬಹಳ ಹಾಳು ಮಾಡಿದ್ರು. ಇಂಥ ಶಿಲ್ಪಕಲೆಗಳು ಸಾಕಷ್ಟಿತ್ತು. ಇದು ನಿಂಗುಡಿಗಿ ದೇವಸ್ಥಾನದ ಬಸವಣ್ಣನ ದೇವ ಮೂರ್ತಿ. ಸುಮಾರು 6 ಅಡಿ ಎತ್ತರದ ಬಸವಣ್ಣ ಇದೆ. ಈಗಿನಲ್ಲಿ ಬೆಳಕು ಕಾಣಿಸ್ತಾ ಇದೆ ನೋಡಿ. ಅಲ್ಲಿಂದ ಒಂದು ವಿಶೇಷವಾಗಿ ಒಂದು ಸೂರ್ಯನ ಬಿಸಿಲು ವರ್ಷದಲ್ಲಿ 5 ದಿವಸ ಬರುತ್ತಂತೆ. ಅದ್ರ ಬಗ್ಗೆ ಹೇಳಿದ್ದಾರೆ ಅವರು. ಅಲ್ಲಿ ಪೂರ್ವ ಭಾಗಕ್ಕೆ ಅಂದ್ರೆ ಪಶ್ಚಿಮಾಭಿಮುಖವಾಗಿ ಬಸವಣ್ಣ ಅಂದ್ರೆ ನಂದಿ ಇದ್ರೆ,
ಪೂರ್ವಾಭಿಮುಖವಾಗಿ ಶ್ರೀ ಅಮೃತೇಶ್ವರ ದೇವರು ಇದ್ದಾರೆ, ಅಂದ್ರೆ ಪರಮೇಶ್ವರ. ಒಂದ್ಸರಿ ಬಸವಣ್ಣ ದೇವರನ್ನ ಪ್ರದಕ್ಷಿಣೆ ಹಾಕೊಂಡು ಬಂದು ಮುಂದೆ ಮತ್ತೆ ನಿಮಗೆಲ್ಲನೂ ತೋರಿಸಿ ಈ ದೇವಸ್ಥಾನದ ವೈಶಿಷ್ಟ್ಯತೆಯನ್ನ ಕೆಲವೊಂದೆಲ್ಲ ವಿಷಯಗಳನ್ನ ಹೇಳ್ತೀವಿ. ಅಲ್ಲಿ ದೇವಸ್ಥಾನದಲ್ಲಿ ಸಣ್ಣ ಪುಟ್ಟ ದೇವರ ಮೂರ್ತಿಗಳನ್ನು ಇದ್ದಾವೆ, ಅವುಗಳನ್ನು ತೋರಿಸ್ಬೇಕು. ಒಂದು ಸುತ್ತಾಕೊಂಡು ಇದು ಮಾಡಿದೆ. ನೆಕ್ಸ್ಟ್ ಈಗ ನಿಮಗೆ ಈಗ ವಿಷ್ಣು ದೇವಸ್ಥಾನ, ಇದ್ರ ಮುಂದೆ ಒಂದು ಸಾಲಿಗ್ರಾಮ ಇದೆ. ನಮ್ಮ ಮನಸ್ಸಿನಲ್ಲಿ ಏನಾದ್ರು ವಿಷಯಗಳು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಸಾಲಿಗ್ರಾಮನ ಎತ್ತಿದ್ರೆ ಸರಳ ಎತ್ತತ್ತೆ. ಅಂದ್ರೆ ಅದು ನಮ್ಮ ಕೆಲಸ ಆಗುತ್ತ ಅನ್ನೋ ನೆಕ್ಕಿದ್ರೆ 100% ಆಗುತ್ತೆ ಅನ್ನೋ ವಿಶ್ವಾಸ ಇದ್ರೆ ಅದು ಮೇಲೆ ಬರುತ್ತೆ. ನಂತರ ಇಲ್ಲಿದ್ರೆ ಮೇಲೆ ಬರಲ್ಲ, ಬಾರ ಹೋಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ವಿಷ್ಣುವಿನ ಪಾದ ತಳೆಗೆ ಭೂದೇವಿ ಮತ್ತು ಲಕ್ಷ್ಮೀದೇವಿ ಇಬ್ಬರು ಇದ್ದಾರೆ. ಇದು ಸಾಲಿಗ್ರಾಮ ದೊಡ್ಡದಿದೆ. ಬಟ್ ಕೆಲವೊಂದು ಆಚಾರ ಪದ್ಧತಿಗಳು ಬೇರೆ ಇರೋದ್ರಿಂದ ಪೂಜಾ ವಿಧಾನವು ಸ್ವಲ್ಪ ವ್ಯತ್ಯಾಸ ಇದೆ. ಇದು ಭಗವಾನ್ ಶಿವನಿಗೆ ಮಂದಿರ ಇರೋದ್ರಿಂದ ವಿಷ್ಣುವಿಗೆ ಅಷ್ಟು ಇದಲ್ಲ. ಇಲ್ಲಿ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿಯ ಒಂದು ಮೂರ್ತಿನ ವಿಗ್ರಹಣ ಇದೆ. ಚಿಕ್ಕ ಮೂರ್ತಿ ಇದ್ದಾವೆ, ಏನ್ ಬಹಳ ದೊಡ್ಡವಿಲ್ಲ. ಒಂದು ಅಥವಾ ಒಂದೂವರೆ ಅಡಿ ಹತ್ರ ಮೂರ್ತಿಗಳಿದ್ದಾವೆ. ಚಾಮುಂಡೇಶ್ವರಿ ಅಂದ್ರೆ ಮಹಿಷಾಸುರ ಮರ್ದಿನಿ ಅಂತ ಅವ್ರ ಹೆಸರು ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ, ದುರ್ಗೆ ಏನು ಹೇಳಿದ್ರು ಸಹಿತ ಎಲ್ಲ ಒಂದಿನ. ಈಗ ನಾನು ಆಕ್ಚುಲಿ ಹೋಗ್ಬೇಕಾದ್ರೆ ಮುಂದೆ ಸಂದರ್ಶನದಾಗ ಅವರು ನನಗೆ ದುರ್ಗಾ ಮಾತಾ ಅಂತ ಹೇಳಿದ್ದಾರೆ, ಅದೇ ಚಾಮುಂಡೇಶ್ವರಿ ಅಂತ ಹೇಳ್ತಾರೆ. ಮಹಿಷಾಸುರ ಮರ್ದಿನಿ ಅಂತಿದೆ. ಇದು ಲಕ್ಷ್ಮೀ ದೇವಿ ಅಂತ ಹೇಳಿದ್ರು, ಆದ್ರೆ ಇದು ಒಂದ್ ಸ್ವಲ್ಪ ಯಾವ ದೇವಿ ಅನ್ನೋದು ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಒಂದು ಮಗುವನ್ನು ಹಿಡ್ಕೊಂಡು ಏನೋ ಬರಿತಾ ಇರುವಂತ ದೇವಿ ಹಾಗೆ ಕಾಣುತ್ತೆ. ಅವರು ಲಕ್ಷ್ಮಿ ಅಂತ ಹೇಳ್ತಾ ಇದಾರೆ, ಮಹಾಲಕ್ಷ್ಮಿ. ಆದ್ರೆ ಮಹಾಲಕ್ಷ್ಮಿ ಅಂತ ನನಗೆ ಅನಿಸ್ತಾ ಇಲ್ಲ, ಸ್ವಲ್ಪ ಬೇರೆ ಏನೋ ಇದೆ ದೇವರು. ಆದ್ರೆ ಯಾವ್ದು ಅನ್ನೋದು ಅಷ್ಟು ನನಗೂ ಸ್ಪಷ್ಟ ಆಗ್ಲಿಲ್ಲ. ಈಗ ಇಲ್ಲಿ ಕೆಳಗೆ ಸಪ್ತಮಾತೃಕೆಯರನ್ನ ಒಂದು ಮೂರ್ತಿಗಳಿದ್ದಾವೆ. ಸಪ್ತಮಾತೃಕೆಗಳು ಬಹಳ ದೇವಸ್ಥಾನಗಳು ಇದ್ದದನ್ನ ನೋಡಿದ್ವಿ. ಸಪ್ತಮಾತೃಕೆ ಇವ್ರ ಕೊನೆಗೆ ಗಣೇಶನೂ ಇರ್ತಾನೆ ಸಪ್ತಮಾತೃಕೆಯರ ಜೊತೆಗೆ. ವಿಘ್ನನಾಶ ಗಣೇಶ ಬೈಕಬೇಕು, ಹಾಗೆ ಕೊನೆಗೆ ಗಣೇಶ ಇದ್ದಾನೆ. ಹೀಗೆ ಇಲ್ಲೊಂದು ವಿಶೇಷವಾಗಿ ಶಕ್ತಿ ಗಣಪತಿ ಅಂತ ಇದೆ, ಶಕ್ತಿಶಾಲಿ ಗಣಪತಿ ಅಂತ ಹೇಳ್ತಾರೆ. ತುಂಬಾ ಆಕರ್ಷಣೀಯವಾದಂತ ಮೂರ್ತಿ ಇದೆ, ಖುಷಿಯಾಗುತ್ತೆ ನೋಡೋಕೆ. ಅದು ಅಷ್ಟು ಚೆನ್ನಾಗಿದೆ ಮೂರ್ತಿನೂ. ನಿಂಗುಡಿಗೆ ಗ್ರಾಮಕ್ಕೆ ಹೋಗ್ಬೇಕು ಮತ್ತು ಈ ಶಕ್ತಿಶಾಲಿ ಗಣಪತಿಯನ್ನು ನೋಡ್ಬೇಕು. ನೋಡಿ, ಕಿರೀಟದ ಆಕಾರನೂ ಸ್ವಲ್ಪ ಚೇಂಜ್ ಇದೆ, ನಾನು ಗಮನಿಸಿಲ್ಲ. ಅಲ್ಲೇ ಈಗ ವಿಡಿಯೋದಾಗ ನಾನು ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ನೋಡಿದೆ, ಕಿರೀಟದ ಆಕಾರನೂ ಸ್ವಲ್ಪ ಬೇರೆ ಇದೆ ಶೈಲಿ. ಮತ್ತೆ ಇನ್ನೊಂದು, ಮಹಾರಾಷ್ಟ್ರದಲ್ಲಿ ವೈಶಿಷ್ಟ್ಯಪೂರ್ಣವಾದ ದೇವಸ್ಥಾನ ಬಹಳ ಅದಾವ್ರಿಪ್ಪ. ಇಲ್ಲಿ ನಮ್ಮ ಕನ್ನಡಿಗರನ್ನೇ ಕೆತ್ತಿರೋದಿರ್ಬೋದು, ಆದ್ರೆ ಅಲ್ಲಿ ವಿಶೇಷವಾಗಿದೆ. ಇದು ಮುಖ್ಯ ದೇವರು ಅಮೃತೇಶ್ವರ ದೇವರು. ಈಗ ಪೂಜೆ ಮಾಡ್ತಾ ಇದ್ದಾರೆ. ಪೂಜಾ ಕಾರ್ಯ ಮುಗಿದ ನಂತರ ದೇವರ ಬಗ್ಗೆ ಮತ್ತೆ ಮಾಹಿತಿ ಕೊಡೋಣ. ಮಂಗಳಾರತಿ ಮಾಡ್ತಾ ಇದ್ದಾರೆ. ಈಗ ಮಂಗಳಾರತಿ ನಂತರ ಅವರ ಸಂದರ್ಶನ ಮಾಡೋಣ. ಇದು ವೀರಭದ್ರ ದೇವರು, ಶಿವನ ಗಣದಲ್ಲಿರುವಂತ ಪ್ರಮುಖ ದೇವರು ವೀರಭದ್ರ. ಶಿವನ ಅಂಶ ಭಾಗವ ಅಂತ ಹೇಳ್ಬೋದು. ಇಲ್ಲಿ ಕಿರೀಟ ಇಲ್ಲದ ವಿಶೇಷ ವೀರಭದ್ರ ಇರುವುದು. ಕಿರೀಟ ಇಲ್ಲದು ಇದು ವಿಶೇಷ. ಹಾಗೆ ಇಲ್ಲಿ ಒಂದು ಮೂರ್ತಿ ಇದೆ, ಇದು ಷಣ್ಮುಖ. ಷಣ್ಮುಖ ಅಂದ್ರೆ ಕಾರ್ತಿಕ ಸ್ವಾಮಿ. ಇಲ್ಲಿ ಕಾರ್ತಿಕ ಮಾಸ, ಕಾರ್ತಿಕ ಪೌರ್ಣಮಿ ದಿವಸ ವಿಶೇಷ ಒಂದು ಪೂಜೆ ಮಾಡ್ತಾರತ್ತೆ ಈಗ ದೇವರು. ಅದ್ರದ್ದು ಸಂಬಂಧಾಗಿ ವಿಶೇಷ ಜಾತ್ರೆನೂ ಆಗುತ್ತೆ. ಅದ್ರದ್ದು ಒಂದು ವಿಶೇಷತೆ. ನೀವು ಕಾರ್ತಿಕ ಸ್ವಾಮಿ 6 ಮುಖಗಳು ಹೊಂದಿದಂತ ಮೂರ್ತಿ ಇದೆ. ನವಿಲ ವಾಹನ ಇದೆ. ಈಗ ಅಮೃತೇಶ್ವರ ದೇವರನ್ನ ಪ್ರಮುಖ ದೇವರು ಮತ್ತೆ ತೋರಿಸ್ತೀನಿ. ಇಲ್ಲಿ ಅಷ್ಟ ದಿಕ್ಪಾಲಕರು ವಿಶೇಷವಂತ ಇದೆ, ಅದನ್ನು ತೋರಿಸ್ತೀನಿ. ಈಗ ಅಮೃತೇಶ್ವರ ದೇವರು ಮತ್ತೊಮ್ಮೆ ದರ್ಶನ ಮಾಡ್ಕೋಣ. ಆಗಲೇ ಮಂಗಳಾರತಿ ಸಮಯದಲ್ಲಿ ಅಷ್ಟೊಂದು ಸರಿಯಾಗಿ ಸ್ಪಷ್ಟತೆ ಇರಲಿಲ್ಲ. ಈಗ ದೇವರ ದರ್ಶನ ಮಾಡೋಣ. ಯಾಕೆ ನಮಗ್ ತೋರಿಸ್ಬೇಕು, ನಮಗ್ ಮುಖ್ಯವಾಗಿ ಬೇಕಾಗಿರೋದು ದೇವರ ದರ್ಶನ ಹೊರತು ಯಾವುದು ಕತೆ ಅಲ್ಲ. ಮತ್ತೆ ನಮಗೆ ಹೋದಾಗ ಅಲ್ಲಿ ಈ ಸರಿ ನಮಗೆ ಇಲ್ಲಿ ನಾವು ಹೋಗಿದ್ದು ಮಹಾರಾಷ್ಟ್ರದಾಗ ಆದ್ರೂ ಸಹಿತ ಅಲ್ಲಿ ಜನತೆ ನನ್ನ ಜೊತೆಗೆ ಕನ್ನಡದಲ್ಲೇ ವ್ಯವಹಾರ ಮಾಡಿದ್ರು. ಅಂದ್ರೆ ಸುಮಾರು ಈಗ ನಾವು ಕರ್ನಾಟಕ ರಾಜ್ಯದಿಂದ ದಾಟಿ ಸುಮಾರು ಒಂದು 30 ಕಿಲೋಮೀಟರ್ ಒಳಗೆ ಹೋಗಿದ್ರು ಸಹಿತ ಅಲ್ಲಿ ಕನ್ನಡವನ್ನ ಸ್ಪಷ್ಟವಾಗಿ ಮಾತಾಡ್ತಾರೆ. ಆದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಈ ಯೂಟ್ಯೂಬ್ನ ವಿಡಿಯೋದಲ್ಲಿ ಮಾತಾಡ್ಬೇಕಾದ್ರೆ ಸ್ವಲ್ಪ
ಅವ್ರದ್ದು ಭಾಷೆ ಸ್ವಲ್ಪ ಅರ್ಥ ಆಗ್ಲಿಲ್ಲ. ಅಂದ್ರೆ ಅದಕ್ಕಾಗಿ ನಾವು ಟ್ರಾನ್ಸ್ಲೇಷನ್ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಇಲ್ಲಿ ಅಲ್ಲಿ ಬಾಗಿಲ ಮೇಲೆ ಕೆತ್ತಿರುವಂತ ಕೆತ್ತನೆ ಅಮೃತೇಶ್ವರ ದೇವರ ಮುಂದೆ ಮೂರ್ತಿ ಮುಂದೆ ಈ ದೇವ್ರ ದರ್ಶನ ನಂತರ ಅಷ್ಟದಿಕ್ಪಾಲಕರ ಬಗ್ಗೆನೂ ಒಂದು ಸಣ್ಣ ಸಂಕ್ಷಿಪ್ತ ಮಾಹಿತಿ ಕೊಡ್ತೀನಿ. ಈಗಾಗಲೇ ಅಷ್ಟದಿಕ್ಪಾಲಕರ ಬಗ್ಗೆ ಮತ್ತು ಅವ್ರ ವಾಹನಗಳ ಬಗ್ಗೆ ಒಂದು ವಿಡಿಯೋನ ನಾನು ಕಂಡು ಬರ್ತಾ ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದೆ. ಅದನ್ನೇ ನೋಡಿ ಅದ್ರ ಲಿಂಕ್ ಕೆಳಗೆ ಹಾಕಿರ್ತೀನಿ. ಇದು ಮಧ್ಯಭಾಗದ್ದು ಅಷ್ಟದಿಕ್ಪಾಲಕರದ ಒಂದು ಚಕ್ರದ ಮಧ್ಯದ ಇರುವಂಥದ್ದು. ಈಗ ಪೂರ್ವ ಭಾಗಕ್ಕೆ ಗಣೇಶನ ಪ್ರಾರಂಭ, ಪೂರ್ವ ಭಾಗಕ್ಕೆ ಐರಾವತ ಮೇಲೆ ಕುಳಿತಿರುವಂತ ಇಂದ್ರದೇವ ಪೂರ್ವ ದಿಕ್ಕಿನ ಒಡೆಯ. ಅವನ ಪಕ್ಕದಲ್ಲಿ ಅಗ್ನಿದೇವ ಮೇಷ ಮೇಲೆ ಕೂತಿರುವಂಥದ್ದು, ಮೇಕೆ ಮೇಲೆ. ಹಾಗೆ ದಕ್ಷಿಣ ದಿಕ್ಕಿಗೆ ಯಮದೇವ ಇರ್ತಾನೆ. ಮತ್ತೆ ಅಲ್ಲಿ ಪಾಲಕರು ಇದ್ದಾರೆ, ಯಾರು ಗೊತ್ತಿಲ್ಲ. ನಂತರ ವಾಯುದೇವ ವಾಯು ದಿಕ್ಕಿನಲ್ಲಿ, ಪಶ್ಚಿಮ ದಿಕ್ಕಿನಲ್ಲಿ ವರುಣದೇವ ಮೊಸಳೆ ಮೇಲೆ ಕೂತಿರುವಂಥದ್ದು. ಇನ್ನು ನೈಋತ್ಯ ದಿಕ್ಕಿನಲ್ಲಿ ನೈಋತ್ಯ ದೇವರು ಜಿಂಕೆ ಮೇಲೆ ಬರುತ್ತಾರೆ ಅವರು, ಇವರು ವಾಹನ ಜಿಂಕೆ. ಹಾಗೆ ಉತ್ತರ ದಿಕ್ಕಿಗೆ ಕುಬೇರ ದೇವ ದಿಕ್ಪಾಲಕರು ಅಂದ್ರೆ ಒಡೆ, ಅವರ ವಾಹನ ಬಹುಶಃ ಋಷಭ ಅಂತಿದೆ. ಇನ್ನು ಈಶಾನ್ಯ ದಿಕ್ಕಿಗೆ ಈಶಾನ್ಯ ದೇವ ಈಶನ ಅಂಶ ಅಂತ ಹೇಳ್ತಾರೆ. ಇದು ಅಷ್ಟದಿಕ್ಪಾಲಕರ ಒಂದು ಚಕ್ರ. ಇದು ಎಲ್ಲೂ ಇಲ್ಲ, ಮಹಾರಾಷ್ಟ್ರದಲ್ಲಿ ಎಲ್ಲೂ ಇಲ್ಲ. ನಾವು ನೋಡಿದ ಪ್ರಕಾರ ಯಾವ ದೇವಸ್ಥಾನದಲ್ಲೂ ಸಿಕ್ಕಿರಲಿಲ್ಲ, ಇಲ್ಲಿ ಮಾತ್ರ ನಮಗೆ ನೋಡೋಕೆ ಸಿಕ್ಕಿದೆ. ಸ್ಥಳೀಯರ ಜೊತೆಗೆ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡೋಣ. ನಮಸ್ಕಾರ. ನಮಸ್ಕಾರ. ನಾನು ಜಗದೀಶ್ ಬೆಳಗಾರ್ ಅಂತ ಹೇಳಿ ನಾವು ನಾಕಂಡ ಭಾರತ ಅಂತ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ. ಆದ್ರೆ ನಾವು ಗೂಗಲ್ ಸರ್ಚ್ ಮಾಡಿದಾಗ ನಿಮ್ಮ ದೇವಸ್ಥಾನದ ಬಗ್ಗೆ ಒಂದು ಮಾಹಿತಿ ಸಿಕ್ತ್ರಿ. ಅದಕ್ಕಾಗಿ ಇಲ್ಲೇ ಬಂದಿದ್ದೀನಿ. ನಾನು ಅಜಿತ್ ಅಂತ ಹೇಳಿ ನಮ್ ಜೊತೆ ಬಂದರೆ, ಅವರು ನಾವು ಕೂಡ ಬಂದಿದ್ರಿ. ಈ ದೇವಸ್ಥಾನದ ವಿಶೇಷತೆ ಏನ್ರಿ ಮತ್ತು ತಮ್ಮ ಹೆಸರು ಸ್ವಲ್ಪ ಪರಿಚಯ ಮಾಡಿ. ನಂದು ಹೆಸರ ಸಿದ್ದಯ್ಯ ಶಂಕರಯ್ಯ ಹಿರೇಮಠ ಜಂಗಮ. ನಮ್ ಕಡೆ ಈ ಪೂಜಾ ಐತ್ರಿ. ಈ ಬಸವಣ್ಣ ಗುಡಿ ಅಂತ ಪ್ರಸಿದ್ಧ ಐತಿ. ಇಲ್ಲೇ ಒಂದ ಒಳಗಿತ್ರಿ ಲಿಂಗೇಶ್ ಅಮೃತೇಶ್ವರ ಲಿಂಗ ಐತ್ರಿ. ಅಮೃತೇಶ್ವರ ಈಗ ಕಾಣಿಸ್ತಾರೆ. ಇದು ಕಾಣ್ತೈತ್ರ ಅಮೃತೇಶ್ವರ ಲಿಂಗ ರೀ. ಇದು ಅಮೃತೇಶ್ವರ ಲಿಂಗಲೇ ಎಲ್ಲಾ ಗುಡಿ ಇದ ಪರಿಚಯ ಐತ್ರಿ. ಈಗ ನಂದಿ ಐತ್ರದಾಗ ಮಹತ್ವ ಬಾಳ ಐತ್ರಿ. ಅದ ಅವ್ರ ಭಕ್ತಿ ಮಾಡಾರ ಮಂದಿ ಬಾಳ ಕರ್ನಾಟಕ, ತಮಿಳ್ನಾಡು ಇಲ್ಲಿಂದ ಮಂದಿ ಇಲ್ಲೇ ಬರ್ತಾರು. ಇದ್ ಮಂದಿ ಗುಡಿ 10ನೇ ಶಕ್ತಿ. ಪ್ರೇಕ್ಷಕರೇ ಒಂದು ಸಣ್ಣ ವಿನಂತಿ, ಪಾಪ ಅವರಿಗೆ ಸ್ವಲ್ಪ ಇಲ್ಲಿ ಮಹಾರಾಷ್ಟ್ರ ಇರೋದು, ಮಹಾರಾಷ್ಟ್ರದಾಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಕನ್ನಡ ಅಷ್ಟೊಂದು ಸ್ಪಷ್ಟತೆ ಬರಲ್ಲ, ಆದ್ರೂ ಬರುತ್ತೆ ಅವ್ರಿಗೆ. ಅವ್ರು ಏನಾದ್ರು ಶಬ್ದಗಳು ಕೆಲವು ತಪ್ಪು ಮಾತಾಡಿದ್ರೆ ದಯವಿಟ್ಟು ಯಾರು ಏನ್ ತಪ್ಪು ತಿಳ್ಕೊಬೇಡ್ರಿ. ಸ್ವಲ್ಪ ಸ್ಪೀಡ್ ಮಾತಾಡ್ತಾರೆ, ಅವ್ರೇನ್ ಬೀಜ ಮಾಡ್ಕೋಬೇಡ್ರಿ. ಇದು ಎಷ್ಟು ವರ್ಷದ ದೇವಸ್ಥಾನ ಅನ್ಸುತ್ತೆ? 1,000 ಆಗೈತ್ರಿ. 1 ವರ್ಷ. ಇದು ಯಾರ ಕಾಲದ ಅಂತ ಏನೋ ನಿಮ್ಗೆ? ಚಾಣಕ್ಯ ಕಾಲಖಂಡದ ಚಾಲುಕ್ಯ. ಈ ಮಂದಿರದ ವಿಶೇಷತೆ ಅಂದ್ರೆ ಮತ್ತೆ ಇದು ಎಲ್ಲಿ ಬತ್ತು ಏನು ಒಂದ್ ಸ್ವಲ್ಪ ಇದ್ರ ಸ್ಥಳದ ಬಗ್ಗೆ ಪುರಾಣ. ನಮ್ದು ಫಸ್ಟ್ ಗುರುದಂದ ಹೆಸರ ಅಮೃತೇಶ್ವರ ಗುಡಿಲೇ ಎಲ್ಲಾ ಪರಿಚಯ ಮಾಡ್ತಾರ ಮಂದಿ. ನಮ್ಮ ಊರಾಗು 9 ಲಿಂಗ ಅದಾವ. ಇಲ್ಲಿ ಊರ ಸದ್ಯಕ್ಕೆ ಅದಾವ. ಅದ್ ಲಿಂಗ ಅದಾವು. ಅದ್ರಂದು ಒಂದು ಲಿಂಗ ಇದೆ ಅಮೃತೇಶ್ವರ ಲಿಂಗ. ಇಲ್ಲ ಲವಲಿಂಗಲೇ 9 ಲಿಂಗಲೇ ನಿಂಗುಡ್ಗಿ ಇದ ಹೆಸರ ಆಗಿದ್ರಿ. ನಿಂಗುಡ್ಗಿ ಊರ ಅಂದ್ರೆ 9 ಲಿಂಗಗಳು ಇದ್ದದಕ್ಕೆ ನಿಂಗುಡ್ಗಿ ಅಂತ ಊರ ಹೆಸರು. ಸರಿ. ಇದ ಎಲ್ಲಾ ಐತಿ ಊರಾಗ. ಅಷ್ಟದಿಕ್ಪಾಲ ದಿಕ್ಪಾಲ ದಿಕ್ಕ ದಿಶಾ ಎಲ್ಲ ಇದನ್ನ ಮರಾಠಿ ಒಳಗೆ ಹೇಳ್ಬೇಕ್ರಿ, ಕನ್ನಡ ಟ್ರಾನ್ಸ್ಲೇಟ್ ಮರಾಠಿ हे मंदिर म्हणजे 1000 वर्षापूर्वीचं मंदिर आहे. ही मंदिर 1,000 वर्ष इतिहास आहे. कसं आहे, या मंदिराला फार पुरातन तत्वामध्ये अतिशय महत्व आलेलं आहे. दक्षिण या नदी या मंदिराला
दक्षिणमुख वाहणारी एक हिरण्यकेशी नावाची नदी आहे. ಇಲ್ಲಿ ದಕ್ಷಿಣಾಭಿಮುಖವಾಗಿ ಹರಿಯುವಂತ ಹಿರಣ್ಯಕೇಶಿಯ ನದಿ ಅಂತ नदी ಇದೆ. येते आणि नदीच्या पायथ्याशी हम्म. त्या मंदिराची निर्मिती झाली असं जुन्या काळातली इतिहास सांगतो. ಹ್ಮ್. ಅಂದ್ರೆ या गावामध्ये 9 लिंग असून 9 लिंगावरून निंगुडी हे नाव पडलेलं आहे. ಇಲ್ಲಿ 9 ಲಿಂಗಗಳು ಇದ್ದುದಕ್ಕಾಗಿ ಅದರಲ್ಲಿ ವಿಶೇಷವಾಗಿ ಪ್ರಮುಖವಾದದ್ದು ಇದು ಅಮೃತೇಶ್ವರ ದೇವರು ಲಿಂಗ. ಇನ್ನು 8 ಲಿಂಗಗಳು ಬೇರೆ ಬೇರೆ ಕಡೆ ಇದಾವು. ಅವ್ನು ಸ್ವಂತ ಪ್ರಯತ್ನ ಮಾಡ್ತಾರೆ ಅವ್ರೆ. ಆಮೇಲೆ ಈ 9 ಲಿಂಗ ಇದ್ದದಕ್ಕೆ ನವಲಿಂಗ ಇದ್ದದ್ದು ನಿಂಗುಡಿಗಿ ಅಂತ ಊರ ಹೆಸರಾಗಿದೆ. ಇದು ನಿಂಗುಡಿಗಿ ಊರ ಹೆಸರು ಬರೋದಕ್ಕೆ ಕಾರಣ 9 ಲಿಂಗ ಇದ್ದ ಕಾರಣಕ್ಕಾಗಿ. ಸರಿ, ಮುಂದೆ या मंदिरामध्ये हा जो बसवान आहे ಇಲ್ಲಿ ಮಂದಿರದಲ್ಲಿ ಒಂದು ದೊಡ್ಡ ಬಸವಣ್ಣ ಇದೆ. ಸುಮಾರು 6 ಅಡಿ ಎತ್ತರದ ಒಂದು हा ಬಸವಣ್ಣ नंदी म्हणून प्रसिद्ध आहे. ನಂದಿ ಅಂತ ಫೇಮಸ್ हा ಆಗಿದೆ. फेमस आहे. आता या नंदीच्या समोर एक संपूर्ण ते शालिग्राम नावाचा जो हे आहे तो विष्णू मूर्ती आहे. त्या समोर विष्णूची आपण जे काय मनातली काय संकल्पना असेल त्या शालिग्रामावर आपला शब्द काढले जातात आणि नंतर मग आपला प्रश्न मांडून त्या नंदीला सांगितलं जातं. ಇಲ್ಲಿ ನಂದಿ ಪಕ್ಕದಲ್ಲಿ ಬಲಗಡೆ ಬಾಜು ಒಂದು ವಿಷ್ಣು ಮೂರ್ತಿ ಇದೆ. ಆ ವಿಷ್ಣು ಮೂರ್ತಿ ಮುಂದೆ ಒಂದು ಸಣ್ಣ ಒಂದು ದೊಡ್ಡ ಸಾಲಿಗ್ರಾಮ ಇದೆ. ಆ ಸಾಲಿಗ್ರಾಮದ ವಿಶೇಷ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನಾದ್ರೂ ಸಂಕಲ್ಪಗಳು ಇದ್ರೆ ಅದು ಆಗುತ್ತೆ ಇಲ್ಲೋ ಅಂತ ಅದನ್ನ ಕೇಳ್ಕೊಂಡು ಅದು ಎತ್ತಿದ್ರೆ ಸರಳಾಗಿ ಎತ್ತಿದ್ರೆ ನಮ್ಮ ಕೆಲಸಗಳು ಆಗುತ್ತೆ, ಸಕ್ಸಸ್ ಆಗುತ್ತೆ ಅನ್ನೋದು ಇಲ್ಲಿ ಜನತೆಯ ನಂಬಿಕೆ. ಮತ್ತು ಅಕಸ್ಮಾತ್ ಕೆಲಸ ಆಗುದಿಲ್ಲ ಅಂದ್ರೆ ಅದು ಭಯಂಕರ ಭಾರ ಆಗಿ ಬಂದು ಅದಕ್ಕೆ ಜಾಗ ಬಿಟ್ಟು ಹೇಳುವುದಿಲ್ಲ ಒಂದು ವಿಶೇಷ. त्यानंतर त्या बाजूला दुर्गा माताचे मंदिर आहे. ಇಲ್ಲಿ ಪಕ್ಕದಲ್ಲಿ ಮತ್ತೆ ಎಡಗಡೆ ದುರ್ಗಾ ಮಾತೆ ಮಂದಿರ ಇದೆ. ಈ ಸೈಡ್ ಕಡೆ ಈ ಸೈಡ್ ಕಡೆ ಇಲ್ಲಿ ಲಕ್ಷ್ಮಿ ಐತ್ರಿ. ಇಲ್ಲಿ ಗಣಪತಿ ಮಂದಿರ ಇದೆ. ಈ ಶಕ್ತಿ ಗಣೇಶ ಅಂತಾರು. ಅದಂದ್ರ ಆ ಸೈಡ್ ಕಡೆ ಮಾತೃಕ ಅಂತಾರಲ್ಲ, ಸಪ್ತ ಮಾತೃಕ ಅಂತಾರಲ್ಲ, ಸಪ್ತ ಮಾತೃಕ ಅದಾವು. ಆ ಸಪ್ತ ಮಾತೃಕದ येते. वन साइड कार्तिक स्वामी मूर्ती येते. कार्तिक स्वामी आले का कार्तिक स्वामीची मूर्ती आहे. जे कार्तिक स्वामीचं महत्व असं की कार्तिक महिन्यातील कार्तिक पौर्णिमेला कृत्तिका नक्षत्रावर जो योग येतो त्या दिवशी त्याचा जन्म झाला आणि त्या दिवशी त्याची काय केली मोठ्या प्रमाणात इथे यात्रा भरली जाते. ಇಲ್ಲಿ ಈ ದೇವಸ್ಥಾನದ ಅಮೃತೇಶ್ವರ ದೇವರ ಇದೆಯಲ್ಲ ಅದರ ಪಕ್ಕದಲ್ಲಿ ಅಂದ್ರೆ ಬಲಗಡೆ ಬಾಜು ಮೊದಲು ಒಂದು ಶಕ್ತಿ ಗಣಪತಿ ಇದೆ. ಅದು ಬಹಳ ಶಕ್ತಿಶಾಲಿಯಾದಂತ ಗಣಪತಿ ಮತ್ತು ಮಹಾಲಕ್ಷ್ಮಿ ದೇವಿಯ ಒಂದು ಮೂರ್ತಿನೂ ಇದೆ. ಜೊತೆಗೆ ಅಲ್ಲಿ ಸಪ್ತ ಮಾತೃಕೆಯರ ಒಂದು ಮೂರ್ತಿನೂ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಪಕ್ಕದಲ್ಲಿ ಎಡಗಡೆ ಸೈಡ್ ಕಾರ್ತಿಕ ಸ್ವಾಮಿಯ ಒಂದು ಮೂರ್ತಿ ಇದೆ. ಆ ಕಾರ್ತಿಕ ಮಾಸದಲ್ಲಿ ಪೌರ್ಣಿಮೆ ದಿವಸ ಕೃತಿಕಾ ನಕ್ಷತ್ರದಲ್ಲಿ ಈ ದೇವರ ವಿಶೇಷವಾಗಿ ಪೂಜೆ ಆಗುತ್ತೆ ಅಂತ ಅವ್ರು ಮಾಹಿತಿ ಕೊಡ್ತಾ ಇದ್ದಾರೆ. 24 ಕಂಬಗಳ ಮೇಲಿರುವಂತ ಒಂದು ದೇವಸ್ಥಾನ. ಸುಮಾರು 10ನೇ ಶತಮಾನದಲ್ಲಿ ನಿರ್ಮಾಣವಾದಂತ ಚಾಲುಕ್ಯರ ನಮ್ಮ ಬದಾಮಿ ಚಾಲುಕ್ಯರು ನಿರ್ಮಾಣ ಮಾಡಿದ್ದು. ಬದಾಮಿ ಚಾಲುಕ್ಯರ ಶಕ್ತಿ ಎಷ್ಟಿತ್ತು ಅಂತಂದ್ರೆ ನಾವು ತಮಿಳುನಾಡು ಸಹಿತ ಹೋದ್ರು ಸಹಿತ ಚಾಲುಕ್ಯರ ದೇವಸ್ಥಾನ ನೋಡಬಹುದು. ನಾವು ಅಜಂತ ಎಲ್ಲೋರ ಇರ್ಬೋದು, ಹಾಗೆ ಗೋದಾವರಿ ತಟ್ಟದವರೆಗೂ ಚಾಲುಕ್ಯರ ಒಂದು ನಾಡು ಪ್ರಸಿದ್ಧ ಆಗಿತ್ತು, ಕನ್ನಡ ನಾಡು. ಮತ್ತು ಈ ಅಮೋಘ ವರ್ಷ ನೃಪತುಂಗನ್ನು ಇಲ್ಲಿ ಸೇವೆ ಮಾಡಿದ್ರು ಅನ್ನೋದೊಂದಷ್ಟು ನನಗೆ ಕೆಲವೊಂದು ಪುಸ್ತಕಗಳಲ್ಲಿ ಮಾಹಿತಿ ಸಿಕ್ಕಿದೆ. ಅಮೋಘ ವರ್ಷ ನೃಪತುಂಗ ಬಗ್ಗೆನೂ ಒಂದಷ್ಟು ಮಾಹಿತಿಗಳನ್ನ ಅತಿ ಶೀಘ್ರದಲ್ಲಿ ನಿಮಗೆಲ್ಲ ಕೊಡುವಂತ ವಿಚಾರ ಇದೆ. ಈಗ ಮಂದಿರವನ್ನ ಪೂರ್ತಿಯಾಗಿ ಮತ್ತೆ ತೋರಿಸುವಂತ ಪ್ರಯತ್ನ. आता इथे एक आमच्याकडे एक मंदिर हे आहे. वैशिष्ट्य 1 एप्रिलला आता उद्या आता 1 एप्रिलला हे दार उघडलं की याच्या बरोबर शिंगातून सूर्याचं किरण येतं आणि बरोबर या लिंगावर अमृतेश्वर पडतं. ಹೌದಾ? 5 ದಿವಸ 5 ದಿವಸ 5 ದಿವಸ ಏಪ್ರಿಲ್ 1 ಏಪ್ರಿಲ್ 2 ಏಪ್ರಿಲ್ 3 4 5 ಏಪ್ರಿಲ್ ಇಲ್ಲೇ ನಂದಿ ಸಿಂಗ ಅಂತಲ್ಲ. ಈಗ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಅಂತಂದ್ರೆ ಏಪ್ರಿಲ್ 1, 2, 3, 4, 5 ಅಂದ್ರೆ 5 ದಿನಗಳ ಕಾಲ ಪ್ರತಿ ವರ್ಷ ಏನ ನಂದಿ ಮಹಾರಾಜರ ನಂದಿ ಬಸವಣ್ಣ ಇದ್ರ ಆದ್ರೆ ಕೊಂಬದ ಮಧ್ಯದಿಂದ ಸೂರ್ಯನ ಕಿರಣಗಳು ನೇರವಾಗಿ ಈ ಅಮೃತೇಶ್ವರ ದೇವರ ಮೇಲೆ ಕಿರಣಗಳು ಬರ್ತವೆ ಅಂತ ಅವ್ರು ಹೇಳ್ತಾರೆ. ಈಗ ಅಂದ್ರೆ ಏಪ್ರಿಲ್ 1ನೇ ತಾರೀಕು ಪ್ರತಿ ವರ್ಷ ಏಪ್ರಿಲ್ 1ಕ್ಕೆ ಬರುತ್ತೆ. ಇದು ಆಗಿನ ಟೈಮ್ದಾಗ ಟೆಕ್ನಾಲಜಿ ಮಾಡಿದ್ದು ಅಥವಾ ಇತ್ತೀಚೆಗೆ ಇವ್ರಿಗೆ ಕನ್ನಡ ಬರುತ್ತೆ ಬಟ್ ಸ್ಪಷ್ಟತೆ ಇಲ್ಲ ಅನ್ನೋ ಕಾರಣಕ್ಕೆ ಮಾಡಿದ್ದೀನಿ. ಅವ್ರಿಗೆ ಕನ್ನಡ ಅರ್ಥ ಆಗುತ್ತೆ. अष्टदीपकाल म्हणून एक इथं यंत्र आहे आणि ते यंत्र त्यावेळच्या भूगर्भशास्त्रानुसार किंवा भूमिशास्त्रानुसार पूर्व, पश्चिम, दक्षिण, उत्तर, आग्नेय, नैऋत्य, वायव्य दिशाज्ञ. पूर्वेकडे इंद्र आहे, आग्नेयकडे अग्नी आहे, दक्षिणेकडे यम आहे, नैऋत्याकडे नैऋत्य आहे, पश्चिमेकडे वरुण आहे, वायूकडे वायू देवता आहे, उत्तरेकडे कुबेर देवता आहे आणि ईशान्येकडे ईश देवताचं संपूर्ण त्याच्या वाहनासहित त्याची निर्मिती केलेली आहे.
इतकं सुंदर आहे. ಸ್ನೇಹಿತರೆ, ಈಗ ಅವ್ರು ಹೇಳ್ತಾ ಇರೋದಾದ್ರೆ ಸ್ವಾಮಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ದೇವಸ್ಥಾನದಲ್ಲಿ ಅಂದ್ರೆ ಇಡೀ ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರಲಿ, ಎಲ್ಲೇ ಆಗ್ಲಿ ಈ ಒಂದು ವಿಶೇಷತೆ ಇಲ್ಲ. ಏನಂದ್ರೆ ಈ ಮಂದಿರದಲ್ಲಿ ಅಷ್ಟದಿಕ್ಪಾಲಕರ ಒಂದು ಸಮೂಹ ಇದೆ. ಆ ಅಷ್ಟದಿಕ್ಪಾಲಕ ಸಮೂಹನ ಇಲ್ಲಿ ಮೇಲ್ಗಡೆ ಕೆತ್ತಿದ್ದಾರೆ. ಅದು ವಿಶೇಷವಾಗಿ ಪೂರ್ವಕ್ಕೆ ಇಂದ್ರದೇವ, ಪಶ್ಚಿಮಕ್ಕೆ ವರುಣ ದೇವ, ದಕ್ಷಿಣಕ್ಕೆ ಯಮ, ದಕ್ಷಿಣಕ್ಕೆ ಯಮ ಮತ್ತು ಉತ್ತರಕ್ಕೆ ಕುಬೇರ, ಈಶಾನ್ಯ ದಿಕ್ಕಿಗೆ ಈಶದೇವ ಮತ್ತು ಅಗ್ನಿದೇವ ಹಾಗೂ ವಾಯು ದಿಕ್ಕಿಗೆ ವಾಯುದೇವ ಮತ್ತು ನೈಋತ್ಯ ದಿಕ್ಕಿಗೆ ವರುಣ ದೇವನ ಒಂದು ಮೂರ್ತಿಗಳು ಸಹಿತ ಇರುವಂತದ್ದು ಈ ಮಂದಿರದ ವಿಶೇಷತೆ. ಮತ್ತೇನಾದ್ರು ಈ ಮಂದಿರದಲ್ಲಿ ವಿಶೇಷತೆ ಇದೆ ಅಷ್ಟೇ. आणि यात्रा मराठी आपल्या मंदिरामध्ये जे अष्टदीपकाल आहे असलं कुठेही महाराष्ट्रात नाही, फक्त महाराष्ट्र व्यतिरिक्त फक्त काशीमध्ये आहे. आणि काशीमध्येच असं तुम्हाला दीपकाल पाहायला मिळेल. आणि एवढी सुबक यंत्रणा शिल्पकला कुठेही महाराष्ट्रामध्ये पाहायला मिळणार नाही या देवळासाठी. ಇಲ್ಲಿ ಅಷ್ಟದಿಕ್ಪಾಲಕರ ಯಂತ್ರ ಏನಿದೆ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಕರ್ನಾಟಕದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಅವರು ಮಹಾರಾಷ್ಟ್ರ ಯಾವುದೇ ಭಾಗಕ್ಕೆ ಹೋದ್ರೂ ಸಹಿತ ಈ ಅಷ್ಟದಿಕ್ಪಾಲಕರ ಯಂತ್ರದ ಬಗ್ಗೆ ಯಾವ ದೇವಸ್ಥಾನವೂ ಇಲ್ಲ. ಇದು ಕೇವಲ ಕಾಶಿ ವಿಶ್ವನಾಥನ ಮಂದಿರದಲ್ಲಿ ಮಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಇದು ಈ ದೇವಸ್ಥಾನದ ವಿಶಿಷ್ಟತೆ. ಮತ್ತು ಇಲ್ಲಿ ಕಾರ್ತಿಕ ಪೌರ್ಣಿಮೆಯಲ್ಲಿ ಈ ಜಾತ್ರೆ, ಇಲ್ಲಿ 1 ಲಕ್ಷಾಂತರ ಜನ ಬಂದು ಈ ದೇವಸ್ಥಾನದ ಜಾತ್ರೆಯನ್ನು ಮಾಡುವಂತದ್ದು ಕಾರ್ತಿಕ ಪೌರ್ಣಿಮೆಗೆ ಆಗುವಂತದ್ದು ಇದು ವಿಶೇಷತೆ. ಇದ್ರ ಬಗ್ಗೆ ಎಲ್ಲ ನೀವು ಮಾಹಿತಿ ಕೊಟ್ಟಿದ್ರೆ ತಮಗೆ ನಿಮ್ಮ ಅನಂತಪೂರ್ವಕ ಧನ್ಯವಾದ. ತಮ್ಮ ಹೆಸರೇನು ಗೊತ್ತಾಗಲಿ? ಉದಯ್ ಸರ್. ತಮ್ಮ ಅನಂತರಾವ್. ಓಕೆ, ನಿಮ್ಮೆಲ್ಲರಿಗೂ ನಮ್ಮ ನಾಲ್ಕನೇ ಭಾರತ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮಗೆ ಧನ್ಯವಾದ. नमस्कार. ನಮಸ್ಕಾರ. ಸ್ನೇಹಿತರೆ, ಎಲ್ಲರಿಗೆ ತೋರಿಸಿದಂತ ಅಮೃತೇಶ್ವರ ದೇವಸ್ಥಾನ ಮತ್ತು ಬಸವಣ್ಣ ಅಂದ್ರೆ ನಂದಿ ದೇವಸ್ಥಾನ ಹಾಗೂ ಅಷ್ಟದಿಕ್ಪಾಲಕರ ಯಂತ್ರಾವಳಿ ಇವೆಲ್ಲ ಹೊಂದಿದಂತ ವಿಶೇಷ ನಿಂಗುಡಿಗಿ ಗ್ರಾಮದ ಮಂದಿರದ ಎಲ್ಲ ಒಂದು ಮಾಹಿತಿ ತೋರಿಸ್ತೀನಿ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಾಲ್ಕನೇ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ವಿನಿಸ್ಕೊಡ್ತೀನಿ. ಧನ್ಯವಾದಗಳು.